ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಆಸ್ಟ್ರೋನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ರಿಮೈನಿಂಗ್ 6 ಲಗ್ನಾಸ್ ಪೆಂಡಿಂಗ್ ಇತ್ತಲ್ವಾ, ಅದನ್ನ ನಾವು ಕಂಟಿನ್ಯೂ ಮಾಡೋಣ. ಸೊ ಹಾಗಾಗಿ ಅಗೇನ್ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ವೈಯಕ್ತಿಕ ಜಾತಕ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕದಲ್ಲೂ ಪ್ರಾಬ್ಲಮ್ ಇದು, ಸೊ ಇಲ್ಲೂ ಪ್ರಾಬ್ಲಮ್ ಇದ್ದಾಗ ಟ್ರಾನ್ಸಿಟ್ ನಮಗೆ ಹೆವಿ ಪ್ರಾಬ್ಲಮ್ ನ ಮಾಡುತ್ತೆ. ಫೈನ್. ಸೊ ಅವತ್ತಿನ ಒಂದು ಗ್ರಹಗಳು ಹೇಗಿತ್ತು ಕುಂಡಲಿ, ಅದನ್ನ ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಅಗೇನ್ ನಾನು ನಿಮ್ಗೆ ಡೇಟ್ ಎಲ್ಲ ಆ ವಿಡಿಯೋದಲ್ಲೇ ಇನ್ಫಾರ್ಮ್ ಮಾಡಿದ್ದೀನಿ, ಬಟ್ ಓಕೆ. January 25 ಅಂಡ್ ಟಿಲ್ ಇಲ್ಲಿ ತನಕ ಇರುತ್ತೆ. ಸೊ ಹಾಗಾಗಿ ನೀವು ನೋಡ್ಕೊಳ್ಳಿ. ಮೇನ್ಲಿ ವೆಹಿಕಲ್ ನ ಪರ್ಚೇಸ್ ಮಾಡೋದು ಅಥವಾ ಟ್ರಾವೆಲಿಂಗ್ಸ್ ತುಂಬಾನೇ ಅಲರ್ಟ್ ಆಗಿ ಇರಬೇಕಾಗುತ್ತೆ. ಅಂಡ್ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್, ಸೊ PCOD ಆಗಿರ್ಬೋದು, ಇವೆಲ್ಲ ಏನೇನಿದೆ, ಸೊ ಬ್ಲಡ್ ರಿಲೇಟೆಡ್ ಇನ್ಫೆಕ್ಷನ್ಸ್, ಕ್ಯಾನ್ಸರ್ ಕಣಗಳು ಯಾರಿಗಾದ್ರೂ ಹೆಚ್ಚು ಇದ್ರೆ, ಸೊ ನೀವುಗಳು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೋಬೇಕಾಗುತ್ತೆ. ಲೋ BP ರಿಲೇಟೆಡ್ ಇಶ್ಯೂಸ್. ಸೊ ಹಾಗಾಗಿ ಕುಜ, ಕೇತು, ಆವತ್ತಿನ ಒಂದು ಗ್ರಹಗಳು ಏನೇನಿರುತ್ತೆ ಅಂತ ಹೇಳಿ. ನೆಕ್ಸ್ಟ್ ಬುಧ. ಹಾಗೆ ಪ್ರತಿ ತಿಂಗಳು ನ್ಯೂಮರಾಲಜಿ ಕ್ಲಾಸಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ಮಾತ್ರ ಜಾಯ್ನ್ ಆಗಿ. ಸೊ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅನ್ನೋರು ಕೂಡ ನೀವು ಕನ್ಸಲ್ಟೆನ್ಸಿಗೆ ಕಾಲ್ ಮಾಡಿ ಕೇಳ್ಕೋಬಹುದು. ರೆಮಿಡೀಸ್ ನ ಮಾಡ್ತೀನಿ ಅನ್ನುವಂತಹ ಉದ್ದೇಶ ಇರೋರು ಮಾತ್ರನೇ ಕನ್ಸಲ್ಟೆನ್ಸಿ ತಗೊಳ್ಳಿ. ಇಲ್ಲಾಂದ್ರೆ ಸುಮ್ಮನೆ ಹಣ ವೇಸ್ಟ್ ಮಾಡ್ಕೋಬೇಡಿ, ನಾನು ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲಾ ಕಡೆ ಚೆಕ್ ಮಾಡಿಸಿದೀವಿ, ಇದೊಂದು ನಿಮ್ ಕಡೆ ಚೆಕ್ ಮಾಡೋಣ ಅಂತ ಏನಾದ್ರೂ ಅಸ್ಟ್ರಾಲಜಿ ಕೇಳಿದ್ರೆ ಅದು ನಿಮ್ಗೆ ನಾವು ಹೇಳೋ ರಿಸಲ್ಟ್ ಕೂಡ ನಿಮ್ಗೆ ಸಿಗಲ್ಲ. ನಿಜವಾಗೂ ಪ್ರಾಬ್ಲಮ್ ಇದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ಫೈನ್. ಸೊ ಆಲ್ರೆಡಿ ನಾವು ಕನ್ಯಾ ಲಗ್ನದವರೆಗೂ ತಿಳ್ಕೊಂಡಿದ್ವಿ. ಈಗ ನಾವು ತುಲಾ ಲಗ್ನಕ್ಕೆ ಬರೋಣ. ಸೊ ತುಲಾ ಲಗ್ನಕ್ಕೆ ಕೂತಿರೋದೆಲ್ಲಿ? 9ನೇ ಮನೆಯಲ್ಲಿ. ಆಸ್ಪೆಕ್ಟ್ಸ್ ಎಲ್ಲೆಲ್ಲಿ ಹೋಗ್ತಾ ಇದೆ? ಸೊ ನಿಮ್ಗೆ 12ನೇ ಮನೆ ಮೇಲೆ ಸೊ ದೃಷ್ಟಿ ಬೀಳ್ತಾ ಇದೆ, ಅಲ್ಲಿ ಆಲ್ರೆಡಿ ಕೇತು ಇದೆ. ನೆಕ್ಸ್ಟ್ ಅದಾದ ಮೇಲೆ ನಿಮ್ಮ 3ನೇ ಮನೆ ಮೇಲೆ ದೃಷ್ಟಿಯಲ್ಲಿ ಅವತ್ತಿನ ದಿವಸ ಬುಧ ಇರ್ತಾರೆ. ನೆಕ್ಸ್ಟ್ ನಿಮ್ಗೆ 4ನೇ ಮನೆ ಮೇಲೆ. ಸೊ ಇಲ್ಲಿ ನೀವು ಇಷ್ಟು ಅಂಶಗಳಲ್ಲಿ ಅಲರ್ಟ್ ಆಗಿರಿ. ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಏನಾದ್ರು ಕುಜ ಇದ್ರೆ, ಸೊ ಶನಿ ದಶ ಇರೋರು, ಭುಕ್ತಿ ಇರೋರು, ಗುರು ಭುಕ್ತಿ ಗುರು ದಶ ಇರೋರು, ಹಾಗೆ ಬುಧ ಭುಕ್ತಿ ಬುಧ ದಶ ಇರೋರು ಕೂಡ ಇದು ಇಂಪ್ಯಾಕ್ಟ್ ಆಗುತ್ತೆ. ಫೈನ್. ನೆಕ್ಸ್ಟ್ ನಿಮ್ಗೆ ನೋಡಿ 12ನೇ ಮನೆ ಮೇಲೆ ಸೊ ಕುಜನ ದೃಷ್ಟಿ. ಹಾಗಾಗಿ ನಿಮ್ಮ ಕುಟುಂಬದಲ್ಲಿ ಇರುವಂತಹ ಯಾರ್ಯಾರು ಹಿರಿಯರಿಗೆ ಸಡನ್ ಆಗಿ ಹೆಲ್ತ್ ಇಶ್ಯೂಸ್ ಅಥವಾ ಆಪರೇಷನ್ಸ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ನೋಡ್ಕೊಳ್ಳಿ. 12th ಹೌಸ್ ಇಸ್ ದ ಹೌಸ್ ಆಫ್ ನಿಮ್ಮ ತಂದೆ ಮನೆ ಕಡೆಯ ಪೂರ್ವಿಕರು. ಸೊ ಅದಕ್ಕೆ ಹೇಳಿದೆ, ಅಜ್ಜ ಅಜ್ಜಿ ಯಾರಾದ್ರೂ ಇದ್ರೆ ಅವರ ಆರೋಗ್ಯದಲ್ಲಿ ಎಚ್ಚರಿಕೆಯಿಂದ ಇರಿ. ಟ್ರಾವೆಲಿಂಗ್ಸ್ ಮಾಡುವಾಗ ಇನ್ಸೈಡ್ ದ ಕಂಟ್ರಿ ಆಗಿರಬಹುದು, ಔಟ್ಸೈಡ್ ದ ಕಂಟ್ರಿ ಆಗಿರಬಹುದು, ಸೊ ಟ್ರಾವೆಲಿಂಗ್ಸ್ ಮಾಡುವಾಗ ಹೆಚ್ಚು ಅಲರ್ಟ್ ಆಗಿರ್ಬೇಕು. ಬಿಕಾಸ್ ಈ ಆಸ್ಪೆಕ್ಟ್ಸ್ ತುಂಬಾನೇ ಬ್ಯಾಡ್ ಕಂಜಂಕ್ಷನ್ ಆಸ್ಪೆಕ್ಟ್ ಆಗಿರೋದ್ರಿಂದ. ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ 3ನೇ ಮನೆ ಮೇಲೆ ಕೂಡ ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ಸೊ ಹಾಗಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುತ್ತೆ. ಯಾರ ಜೊತೆಗೆ, ಸರೌಂಡಿಂಗ್ ಪೀಪಲ್, ಕೆಲಸದಲ್ಲಿರುವಂತಹ ಕಲೀಗ್ಸ್ ಜೊತೆ, ಫ್ರೆಂಡ್ಸ್ ಜೊತೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ಅಷ್ಟೊಂದು ಫೇವರಬಲ್ ಇಲ್ಲ. ಬಟ್ ಅವರಿಂದ ಅದೇ ಹೇಳದ್ನಲ್ವಾ, ಹೆಲ್ಪ್ ಸಿಗೋ ಹಾಗೆ ಸಿಕ್ಕಿ ಫ್ಯೂಚರ್ ಅಲ್ಲಿ ಅದರಿಂದ ನೀವು ಪೇನ್ ನ ಪಡ್ಬೇಕಾಗುತ್ತೆ. ಸೊ ಬೆಟರ್ ಇವಾಗ್ಲೇ ಯೋಚನೆ ಮಾಡಿ ತಗೊಳ್ಳಿ. ನೆಕ್ಸ್ಟ್ 4th ಹೌಸ್ ಮೇಲೆ ಕೂಡ ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ಅದೇ ಹೇಳಿದ್ನಲ್ವಾ, ಸಡನ್ ಆಗಿ ನೀವು ಪ್ರಾಪರ್ಟಿ ಆಗಿರಬಹುದು, ವೆಹಿಕಲ್ ಆಗಿರಬಹುದು ಪರ್ಚೇಸ್ ಮಾಡೋ ಹೈಲಿ ಚಾನ್ಸಸ್ ತೋರಿಸ್ತಾ ಇದೆ. ಅದು ದೊಡ್ಡ ಮಟ್ಟದಾಗಿ ಸೊ ಹೆಸರು ಆಗೋ ಅರ್ಥದಲ್ಲಿ ತೋರಿಸ್ತಾ ಇದೆ. ಇಲ್ಲಿ ಕಾರ್ ತಗೊಂಡು ಇಲ್ಲಿ ದೇವಸ್ಥಾನಕ್ಕೆ ಅಂತ ಪೂಜೆ ಮಾಡ್ಸಕ್ ಹೋಗುವ ಎಷ್ಟೋ ಜನಕ್ಕೆ ತೊಂದರೆಗಳಾಗುತ್ತಲ್ಲ, ಆ ತೊಂದರೆಗಳಲ್ಲಿ ನಿಮ್ಮದು ತೋರಿಸ್ತಾ ಇರೋದ್ರಿಂದ ಹುಷಾರಾಗಿ ಟ್ರಾವೆಲ್ ಮಾಡಿ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ನಾವು ವೃಶ್ಚಿಕಕ್ಕೆ ಹೋಗೋಣ. ವೃಶ್ಚಿಕದವ್ರು ತುಂಬಾ ಸ್ಪೆಷಲ್, ಯಾಕಂದ್ರೆ ಅವ್ರದೇ ಲಗ್ನಾಧಿಪತಿ ಅಲ್ವಾ. ಬನ್ನಿ, ಲಗ್ನಾಧಿಪತಿ ಎಲ್ಲಾ ಸಾರಿನೂ ಒಳ್ಳೇದಾ ಕೆಟ್ಟದ ಅಂತ ನಾವು ನೋಡೋಣ. ನೋಡಿ, ವೃಶ್ಚಿಕ ಲಗ್ನಕ್ಕೆ ಲಗ್ನಾಧಿಪತಿ ಕುಜ ಕೂತಿರೋದು 8ನೇ ಮನೆಯಲ್ಲಿ, ಅಷ್ಟಮ ಸ್ಥಾನ. ಸೊ ಲಗ್ನ ಲಾರ್ಡ್ 8th ಹೌಸ್. ಅಫ್ಕೋರ್ಸ್ ದ ಡೆಸ್ಪಾಸಿಟರ್ ಇನ್ 2nd ಹೌಸ್, ಬಟ್ ಹಿ ವಿಲ್ ಟ್ರಾನ್ಸಿಟ್ ರೈಟ್. ಸೊ ಹಾಗಾಗಿ ನಂಬರ್ 1 ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಹೇಳಿದ್ರೆ, ಆರೋಗ್ಯದಲ್ಲಿ ಸಡನ್ ಚೇಂಜಸ್ ತೋರಿಸ್ತಾ ಇದೆ ಕುಜ. ತುಂಬಾ ಜನಕ್ಕೆ ಅಮ್ಮ ಆಗೋದು ಅಥವಾ ಗುಳ್ಳೆಗಳು, ಸೊ ಸಡನ್ ಆಗಿ ತಲೆಯಲ್ಲಿ ಗುಳ್ಳೆಗಳಾಗಿರ್ಬಹುದು, ಕೈ ಕಾಲಲ್ಲಿ ಗುಳ್ಳೆಗಳು, ಸೊ ಬಬಲ್ಸ್ ಬರೋದು, ಸೊ ಈ ತರ ಆಗೋ ಸಾಧ್ಯತೆ ಇದೆ. ಬ್ಲಡ್ ಇನ್ಫೆಕ್ಷನ್ ಆಗೋದು. ಸೊ ಟೋಟಲಿ ಹೆಲ್ತ್ ಇಶ್ಯೂಸ್ ತೋರಿಸ್ತಾ ಇದೆ ವೃಶ್ಚಿಕ ಲಗ್ನ ಅಥವಾ ರಾಶಿಯವರೆಗೂ. ಸೊ ಅಲರ್ಟ್ ಆಗಿ ಇರಿ. ನೆಕ್ಸ್ಟ್ ಅವರ ನೆಕ್ಸ್ಟ್ ದೃಷ್ಟಿ ಎಲ್ಲಿ ಬೀಳ್ತಾ ಇದೆ ನಿಮ್ಗೆ?
11ನೇ ಮನೆ ಮೇಲೆ ಬೀಳ್ತಾ ಇದೆ. ಬಟ್ ಆಲ್ರೆಡಿ ಅಲ್ಲಿ ಕೇತು ಇದಾರಲ್ಲ, ನಿಮ್ಮ ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಅಲ್ಲಿ ಕಟಿಂಗ್ಸ್, ಸೊ ಅಂದ್ರೆ ಡಿಲೇ ಆಗಿ ಬರುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಹಾಗೆ ಅಣ್ಣ ಅಥವಾ ಅಕ್ಕ ಇವರುಗಳ ಮಧ್ಯೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪಬ್ಲಿಕ್ ಅಲ್ಲಿ ನಿಮ್ಮ ಒಂದು ಇಮೇಜ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ನೀವು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಉಳಿದ ದೃಷ್ಟಿ 2ನೇ ಮನೆ ಮೇಲೆ ಬೀಳುತ್ತೆ. ಮಾತು ಸ್ವಲ್ಪ ಸ್ಮೂತ್ ಆಗಿ ಮಾತಾಡಿ. ಫಸ್ಟೇ ವೃಶ್ಚಿಕ ಲಗ್ನದವರು ಹೈ ಟೆನ್ಷನ್ ಅಲ್ಲಿ ಇರ್ತಾರೆ, ಬಿಕಾಸ್ ಸೆಕೆಂಡ್ ಹೌಸ್ ಫೈರಿ ಸೈನ್ ಇರೋದ್ರಿಂದ. ಈ ಬಾರಿನೂ ಅಷ್ಟೇ, ತುಂಬಾ ಸ್ವಲ್ಪ ಕೂಲ್ ಆಗಿ ಮಾತಾಡಿ ಕುಟುಂಬದವರ ಜೊತೆ. ಸೊ ನಾನ್ ವೆಜ್ ಅನ್ನ ತಿನ್ನಿ, ಬಟ್ ಆದಷ್ಟು ನೋಡ್ಕೊಂತೀನಿ. ಹೆಲ್ತ್ ಇಲ್ಲಿ ಡ್ಯಾಮೇಜು, ಇಲ್ಲಿ ಸೆಕೆಂಡ್ ಹೌಸ್ ಮೇಲೆ ಕುಜನ್ ದೃಷ್ಟಿ, ವಿಪರೀತವಾದಂತಹ ಖಾರ ಸೇವನೆ ಮಾಡೋದು ಇಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಕುಟುಂಬದವರ ಜೊತೆ, ಫ್ಯಾಮಿಲಿ ಜೊತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಥವಾ ಇವುಗಳೇನಾದ್ರೂ ಇದ್ರೆ ಸ್ವಲ್ಪ ಕೂಲ್ ಆಗಿ ಹ್ಯಾಂಡಲ್ ಮಾಡಿ. ಹಣಕಾಸಿನ ವಿಚಾರದಲ್ಲಿ ಪ್ಲಸ್ ಇದೆ, ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಹಾಗೆ ಇಲ್ಲ. ಸೊ ನಿಮಗೆ ಲಗ್ನಾಧಿಪತಿ ಮತ್ತೆ ಷಷ್ಠಮಾಧಿಪತಿ ಅವನೇ ಆಗಿರೋದ್ರಿಂದ, ಅಷ್ಟಮದಲ್ಲಿ ಕೂತಿರೋದ್ರಿಂದ ಹೆಲ್ತ್ ಮಾತ್ರನೇ ಡ್ಯಾಮೇಜ್ ಆಗಿದೆ. ಉಳಿದ ಹಾಗೆ ಬೇರೆ ಎಲ್ಲಾ ವಿಚಾರಗಳಲ್ಲಿ ಲೈಕ್ 11ನೇ ಮನೆ ಕೇತು ಇದೆ, ಬಟ್ ಗುರು ಆಸ್ಪೆಕ್ಟ್ ಶುರು ಆಗ್ಬಿಡುತ್ತೆ ಫೆಬ್ರವರಿ 4ನೇ ತಾರೀಕಿಂದ. ರೆಟ್ರೋ ಬಿಟ್ಟಿ ಆಸ್ಪೆಕ್ಟ್ ಅದೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಟೋಟಲಿ ಹೆಲ್ತ್ ಬಿಟ್ರೆ ಉಳಿದ ಹಾಗೆ ಬೇರೆ ವಿಚಾರಗಳಲ್ಲಿ ತುಂಬಾನೇ ಚೆನ್ನಾಗಿದೆ. ಅಲ್ಪಾಯುನ ಪೂರ್ಣಾಯುನ ಅಂತ ತುಂಬಾ ಜನ ಕ್ವಶನ್ಸ್ ಕೇಳ್ತಾರೆ. ನಿಮ್ಮ ಲಗ್ನಾಧಿಪತಿ ಕಂಡೀಷನ್ ನೀವೇ ಚೆಕ್ ಮಾಡ್ಕೊಳ್ಳಿ, ಅದು ಎಲ್ಲೆಲ್ಲಿ ಅಫ್ಲಿಕ್ಟ್ ಆಗಿದೆ ಅಂತ ಹೇಳಿ. ಅದು ನವಾಂಶ ದಶಾಂಶದಲ್ಲಿ ಕೂಡ ಚೆಕ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮ್ಗೆ ಕನ್ಫರ್ಮ್ ಆಗುತ್ತೆ ಅಲ್ಪಾಯುನ, ಮಧ್ಯಮಾಯುನ, ದೀರ್ಘಾಯುನ ಅಂತ ಹೇಳಿ. ಅದನ್ನೆಲ್ಲ ದಯವಿಟ್ಟು ಅಸ್ಟ್ರಾಲಜರ್ಸ್ ಹತ್ರ ಕೇಳ್ಬೇಡಿ. ನೀವೇನಾದ್ರೂ ಮದ್ವೆ ಮ್ಯಾಚ್ ಮೇಕಿಂಗ್ ಮಾಡ್ತಾ ಇದ್ದೀರಾ, ಆಗ ನಾವೇ ಆ ತರ ಕಾಂಬಿನೇಷನ್ ಇದ್ರೆ, ಬೇರೆಯವ್ರಿಗೆ ಗೊತ್ತಿಲ್ಲ ಇದ್ರೆ ನಾನು ಹೇಳ್ತೀನಿ. ಲೈಕ್ ವಿತಿನ್ 30 ಏಜ್ 40 ಏಜ್ ಒಳಗಡೆ ಏನಾದ್ರೂ ಆತರ ಗಂಡಾಂತರಗಳು ಕಾಣಿಸ್ತಿದೆ ಅಂದಾಗ ಖಂಡಿತ ರೆಮಿಡೀಸ್ ಮಾಡ್ಕೋಬೇಕಾಗುತ್ತೆ. ಬಟ್ ಈ ತರ ಟ್ರಾನ್ಸಿಟ್ ಬಂದಾಗ ಹುಷಾರಾಗಿರ್ಬೇಕು. 6ನೇ ಮನೆ ಅಧಿಪತಿ, 8ನೇ ಮನೆ ಅಧಿಪತಿ, 12ನೇ ಮನೆ ಅಧಿಪತಿಗಳು 6, 8, 12ರಲ್ಲಿ ಕೂತ್ಕೊಂಡಾಗ ವಿಪರೀತ ರಾಜಯೋಗ ಅಂತ ಹೇಳ್ತಾರೆ. ಯಾವ ವಿಚಾರಕ್ಕೆ ರಾಜಯೋಗ ಅದನ್ನ ತಿಳ್ಕೊಬೇಕು. ವಿಪರೀತ ರಾಜಯೋಗ ಒಂದೇ ದಿವಸಕ್ಕೆ ಯಾವ್ದು ಬರೋದಿಲ್ಲ ಸರ್. ಹಾಗಾಗಿ ಫೈನ್. ನೆಕ್ಸ್ಟ್ ನಾವು ಧನು ಲಗ್ನಕ್ಕೆ ಹೋಗೋಣ. ಲಗ್ನದ ವಿಚಾರವಾಗಿ, ಸೊ ಮೊದಲನೇದಾಗಿ ಇವರು ನಿಮ್ಗೆ ಯೋಗಕಾರಕ, ಹಾಗೆ 12ನೇ ಮನೆ ಅಧಿಪತಿ ಕೂಡ ಕೂತಿರೋದೆಲ್ಲಿ 7ನೇ ಮನೆಯಲ್ಲಿ. ಆಸ್ಪೆಕ್ಟ್ ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ ನಿಮ್ಗೆ. ಸೊ 4ನೇ ದೃಷ್ಟಿ 10ನೇ ಮನೆ ಮೇಲೆ ಹಾಕುತ್ತೆ. ಆಲ್ರೆಡಿ ಅಲ್ಲಿ ಕೇತು ಇದೆ. ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್, ಸೊ ಕೆಲವೊಂದು ಕ್ರಿಮಿಕೀಟಗಳ ಕಡೆಯಿಂದ ಬಂದಿರುತ್ತೆ, ಹಾಗಾಗಿ ನೋಡ್ಕೊಳ್ಳಿ. ಸೊ ಅದಾದ ನಂತರ ನಿಮಗೆ ಲಗ್ನದ ಮೇಲೆ ಕೂಡ ದೃಷ್ಟಿ ಹಾಕುತ್ತೆ. ಹೈ ಎನರ್ಜಿ, ಹೈ ಪವರ್, ಹೈ ಕಾನ್ಫಿಡೆಂಟ್, ಸ್ಪೀಡು. ಸೊ ಆ ಒಂದು ಪವರ್ ಹೆಚ್ಚಾಗುತ್ತೆ. ಹಿಮೋಗ್ಲೋಬಿನ್ ಕೂಡ ಹೆಚ್ಚಾಗೋ ಸಾಧ್ಯತೆ ಇದೆ. ಐ ಮೀನ್ ಏನಾದ್ರು ಲೋ ಇದ್ರೆ ನಿಮ್ಗೆ, ಸೊ 10, 8, 10 ಈ ತರ ಇದ್ರೆ ಒಂದು 15, 16 ನೀವು ಸೇವನೆ ಮಾಡೋ ಆಹಾರದ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಸೆಕೆಂಡ್ ಹೌಸ್ ಮೇಲೆ ದೃಷ್ಟಿ ಬೀಳ್ತಾ ಇರೋದ್ರಿಂದ, ಯೋಗಕಾರಕ ಸೆಕೆಂಡ್ ಹೌಸ್ ಅಲ್ಲಿ, ಖಂಡಿತ ನಿಮಗೆ ದೂರದಿಂದ ಬರುವಂತಹ ಹಣಕಾಸಿನ ವ್ಯವಸ್ಥೆ, ನಿಮ್ಮ ಬಿಸ್ನೆಸ್ ಆಗಿರಬಹುದು ಅಥವಾ ಹಿಂದೆ ನೀವು ಯಾರಿಗಾದ್ರೂ ಫ್ರೆಂಡ್ಸ್ಗಾಗಿರ್ಬಹುದು, ರಿಲೇಷನ್ಸ್ಗೆ ಹಣ ಕೊಟ್ಟಿದ್ರೆ ಇಲ್ಲಿ ನಿಮ್ಗೆ ಹಣ ವಾಪಸ್ ಬರೋ ಸಾಧ್ಯತೆ ತೋರಿಸ್ತಾ ಇದೆ. ಅವ್ರೇನಾದ್ರು ನಿಮ್ಗೆ ಪ್ರಾಪರ್ಟಿ ರಿಲೇಟೆಡ್, ಪ್ರಾಪರ್ಟಿ ಸೇಲ್ ಮಾಡಿ ಕೊಡ್ತೀನಿ ಈ ತರ ಏನಾದ್ರು ಹೇಳಿದ್ರೆ ಎಸ್ ನಿಜ, ಈಗ ಬರೋ ಸಾಧ್ಯತೆ ಇದೆ. ನಿಮ್ಮ ವೈಯಕ್ತಿಕ ಜಾತಕ ಚೆನ್ನಾಗಿದ್ರೆ ಮಾತ್ರ. ಬಟ್ ಟ್ರಾನ್ಸಿಟ್ ಅವ್ರು ಏನ್ ಮಾಡ್ತಿದ್ದಾನೆ, ಹೆಲ್ಪ್ ಮಾಡ್ತಾ ಇದ್ದಾನೆ. ಸೊ ಕುಜ ನಿಮ್ಗೆ ಕೊಡ್ತಾ ಇದ್ದಾರೆ. ಅದ್ರ ಜೊತೆಗೆ 6ನೇ ಮನೇಲಿ ಕೂತಿರೋ ಒಂದು ಗುರು ಕೂಡ, ಇನ್ನೇನು ಗುರು ವಿಡಿಯೋನು ಬರುತ್ತೆ ನೋಡಿ, ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಖಂಡಿತ ಲೋನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮಗ್ ಬರೋ ಹಣ ನ್ಯಾಯಯುತವಾಗಿದ್ರೆ ಖಂಡಿತ ಬರುತ್ತೆ. ಇಂಟ್ರೆಸ್ಟ್ ಅಮೌಂಟ್ ಎಲ್ಲ ಅದರ್ ಅಮೌಂಟ್. ನೆಕ್ಸ್ಟ್ ನಾವು ಮಕರಕ್ಕೆ ಹೋಗೋಣ. ಮಕರ ಅವ್ರಿಗೆ ಎಲ್ಲಿ ಕೂತಿದ್ದಾರೆ ಕುಜ, ಎಲ್ಲೆಲ್ಲಿ ಆಸ್ಪೆಕ್ಟ್ ಆಗ್ತಾ ಇದಾರೆ, ಸೊ ಕಲಿಯೋರ್ಗೆ ಈಸಿ ಆಗ್ಲಾ ಅನ್ನೋ ಒಂದು ದೃಷ್ಟಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇನೆ. ಸೊ ಕೂತಿರೋದೆಲ್ಲಿ 6ನೇ ಮನೆಯಲ್ಲಿ ನೋಡ್ತಾ ಇರೋದು. 8ನೇ ದೃಷ್ಟಿ ಲಗ್ನದ ಮೇಲೆ, 12ನೇ ಮನೆ ಮೇಲೆ, 9ನೇ ಮನೆ ಮೇಲೆ. ಆಲ್ರೆಡಿ 9ನೇ ಮನೇಲಿ ಕೇತಿದೆ. ಮಕರ ಲಗ್ನದವರು ಸ್ವಲ್ಪ ಅಷ್ಟು ಫೇವರಬಲ್ ಆಗಿಲ್ಲ. ನೀವೇ ನಿಮ್ ಕೈಯಾರೆ ನಿಮ್ ಕೆಲ್ಸನ ಡಿಸ್ಟರ್ಬ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ಕುಜ 6ನೇ ಮನೇಲಿ ಕೂತಾಗ ಬೇಡ ಅಂದ್ರೂ ಇವರೇ ಜಗಳ ಮಾಡ್ಕೊಳ್ಳೋದು ಅಥವಾ ಇಷ್ಟೇ ಇರುತ್ತೆ ವಿಷಯ ದೊಡ್ಡದ್ ಮಾಡ್ಕೊಳ್ಳೋದು ತೋರಿಸ್ತಾ ಇದೆ. ನೀವೇ ನಿಮ್ಮ ಕೈಯಾರ ನಿಮ್ಮ ಬಾಸ್ ಜೊತೆ ಕಿರಿಕಿರಿ ಮಾಡ್ಕೊಳ್ಳೋದು ಹೈಲಿ ತೋರಿಸ್ತಾ ಇದೆ. ಸೊ ಬೆಟರ್ ಕೀಪ್ ಕ್ವೈಟ್. ಕೀಪ್ ಕ್ವೈಟ್ ಯಾಕಾಗಲ್ಲ, 8ನೇ ದೃಷ್ಟಿ ಲಗ್ನದ ಮೇಲೆ ಬೀಳುತ್ತಲ್ಲ. ಇದೇನ ಜಾಬು, ಇದೇನ ಕಂಪ್ನಿ, ಇದಿಲ್ಲ ಅಂದ್ರೆ ಇನ್ನೊಂದು, ನೀವೇನ ಬಾಸು, ನೀವೇನ ಟೀಚರ್, ಸೊ ಈ ಕಾಲೇಜ್ ಇಲ್ಲ ಅಂದ್ರೆ ಇನ್ನೊಂದು ಕಾಲೇಜ್. ಸೊ ಈ ತರ ಎಲ್ಲ ಒಂದು ಸ್ಪೀಡ್ ಬರುತ್ತಲ್ಲ, ಹಂಗಾಗಿ ಪ್ರಮೋಷನ್ ಕೇಳಿರ್ತೀರಾ, ಪ್ರಮೋಷನ್ ಆಗ್ಲಿಲ್ವಾ ಆಗಲ್ವಾ ಮಾಡೋ ಈ ತರ.
ಸೊ ನೀವೇ ಕ್ರಿಯೇಟ್ ಮಾಡ್ಕೋತೀರಾ. ಅಂಡ್ 12ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕೋದ್ರಿಂದ ಸಡನ್ ಆಗಿ ಲಾಸ್. ಈಗ 3 ಮಂತ್ ಜಾಬ್ ಹೋಯ್ತಂದ್ರೆ ಡೆಫಿನೆಟ್ಲಿ ಲಾಸ್. ಸೊ ಹಾಗಾಗಿ ಅಂಡ್ 9th ಹೌಸ್ ಕೇತು ಕೂಡ ಅಲ್ಲೇ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ನೀವು ನೋಡ್ಕೋಬೇಕಾಗುತ್ತೆ. ಬಾಸ್ ಇವ್ರ ಕಡೆಯಿಂದ ಮನೇಲಿ ಹಿರಿಯರು ಯಾರಾದಿದ್ರೆ ಅವ್ರ ಜೊತೆ ಎಲ್ಲ ಕಿರಿಕಿರಿ ಮಾಡ್ಕೊಳ್ಳೋದು ಅಷ್ಟೊಂದು ಉತ್ತಮ ಅಲ್ಲ. ಸೊ ಹಾಗಾಗಿ 12ನೇ ಮನೆ ಮೇಲೆ ಕೂಡ ದೃಷ್ಟಿ ಬೀಳ್ತಾ ಇರೋದ್ರಿಂದ ಸಡನ್ ಆಗಿ ಹಾಸ್ಪಿಟಲ್ ವಿಸಿಟ್ ತೋರಿಸ್ತಾ ಇದೆ. ಸೊ ಬಿ ಕೇರ್ಫುಲ್. ನೆಕ್ಸ್ಟ್ ಕುಂಭಕ್ಕೆ ಹೋಗೋಣ. ಕುಂಭ ಲಗ್ನ ಅಥವಾ ರಾಶಿಯವ್ರಿಗೆ ಹೇಗಿದೆ ಅಂತ ಹೇಳಿ. ಸೊ ಕೂತಿರೋದೆಲ್ಲಿ 5ನೇ ಮನೆಯಲ್ಲಿ ದೃಷ್ಟಿ ಎಲ್ಲೆಲ್ಲಿ ಹಾಕ್ತಾ ಇದಾರೆ? 8ನೇ ಮನೆ ಮೇಲೆ ಹಾಕ್ತಾ ಇದಾರೆ. ಸೊ ಅದಾದ ನಂತರ ನಿಮ್ಗೆ 12, 11. ಸೊ ಇಲ್ಲಿ 50-50. 8ನೇ ಮನೆ ಮೇಲೆ ಕೇತು ಇದೆ. ಟ್ರಾನ್ಸಿಟ್ ಕೇತು ಅಲ್ಲೇ ಇದೆ. ಕುಜನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಅಜ್ಜಿ ತಾತ ಈ ತರ ಯಾರಾದ್ರೂ ಹೆಲ್ತ್ ಇಶ್ಯೂಸ್ ಇದ್ರೆ ಅವ್ರಿಗೆ ಸ್ವಲ್ಪ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಅದೇ ನಿಮ್ಗೆ 11ನೇ ಮನೆ ಮೇಲೆ ಕೂಡ ದೃಷ್ಟಿ ಹಾಕ್ತಾ ಇದೆ. ಡೆಫಿನೆಟ್ಲಿ ನಿಮ್ದು ಹೋಲ್ಡ್ ಆಗಿರೋ ಅಮೌಂಟ್ಗಳೆಲ್ಲ ರಿಲೀಫ್ ಆಗುತ್ತೆ. ಹಾಗಾಗಿ ಕುಜ ನಿಮ್ಗೆ 3ನೇ ಮನೆ ಅಧಿಪತಿ 10ನೇ ಮನೆ ಅಧಿಪತಿ ಕೂಡ ಇರೋದ್ರಿಂದ ನಿಮ್ಮ ಕರಿಯರ್ ಅಲ್ಲಿ ಸಡನ್ ಚೇಂಜಸ್ ಇರುತ್ತೆ. ಪ್ಲೇಸ್ ಚೇಂಜಸ್ ಕಾಣಿಸ್ತಾ ಇದೆ. ನಿಮ್ಮ ಬಿಸ್ನೆಸ್ ಗ್ರೋತ್ ಕಾಣಿಸ್ತಾ ಇದೆ. 50-50 ಅಂತ ಹೇಳಿದ್ದು ಅದಕ್ಕೇನೆ. ಸಡನ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಇನ್ಕಮು ಇದೆ, ಸ್ವಲ್ಪ ಅಮೌಂಟ್ ಹೋಲ್ಡ್ ಕೂಡ ಆಗುತ್ತೆ. ಸೊ ಹಾಗಾಗಿ 50-50 ಇದೆ. 5th ಹೌಸ್ ಅಲ್ಲಿ ಕೂತ್ಕೊಂಡಿದ್ ಮಾತ್ರ ನೋಡೋದಲ್ಲ, ಬರೀ 5ನೇ ಮನೇಲಿ ಕೂತ್ಕೊಂಡಿದ್ದಾದ್ರೆ ಗುಡ್. ಬಟ್ ನೋಡೋ ಮನೇನು ತಗೊಬೇಕಲ್ಲ. ಹಂಗಾಗಿ ಸ್ವಲ್ಪ ನೋಡ್ಕೊಳ್ಳಿ. 5th ಹೌಸ್ ಪೂಜ ಇಸ್ ಗುಡ್ ಓನ್ಲಿ. ಅಷ್ಟೊಂದು ವಿಮರ್ಶೆ ನಿಮ್ಗೆ ಮಾಡೋದಿಲ್ಲ. ಸೊ ಹಾಗಾಗಿ ಟ್ರಾವೆಲಿಂಗ್ಸ್ ಆಗೋ ಸಾಧ್ಯತೆ ಇದೆ. ಸ್ವಲ್ಪ ಟ್ರಾವೆಲಿಂಗ್ಸ್ ಎಕ್ಸ್ಪೆನ್ಸಸ್ ಜಾಸ್ತಿ ಇದೆ. ಬಟ್ ಹಣ ಕೂಡ ಹಾಗೆ ಬರುತ್ತೆ. ನಿಮ್ಮ 10ನೇ ಮನೆ ಅಧಿಪತಿ 5ರಲ್ಲಿ ಕೂತಿದ್ದಾನೆ. ಕರಿಯರ್ ಅಲ್ಲಿ ಸಡನ್ ಆಗಿ ಚೇಂಜಸ್ ನೀವೇ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಸೊ ಜಾಬ್ ಪ್ರಮೋಷನ್ ಆಗುತ್ತೆ. ಸೊ ಅಲ್ಲಿ ಬರೋ ಅಮೌಂಟ್ ಅಲ್ಲೇ ಬ್ಯಾಲೆನ್ಸ್ ಆಗೋದು ತೋರಿಸ್ತಾ ಇದೆ. ಟೋಟಲಿ ಗುಡ್ ಟೈಮ್ಗೆ ತಗೊಳ್ಳಿ, ಪ್ರತಿ ಸಾರಿ ಬ್ಯಾಡೇ ಹೇಳೋದಕ್ಕಿಂತ. ಸೊ 50-50 ಇರೋದ್ರಿಂದ ಪಾಸಿಟಿವೇ ಜಾಸ್ತಿ ಆಗ್ಲಿ, ಎಲ್ಲರಿಗೂ ಹಣ ಬರ್ಲಿ, ನೀವು ಏನ್ ಎಫರ್ಟ್ ಹಾಕಿದೀರಾ ನಿಮ್ಮ ಒಂದು ಎಫರ್ಟ್ಗೆ ತಕ್ಕ ಒಂದು ಪ್ರತಿಫಲ ಸಿಗ್ಲಿ. ನೆಕ್ಸ್ಟ್ ಫೈನಲ್ ಆಗಿ ಮೀನಕ್ಕೆ ಹೋಗೋಣ. ಮೀನ ರಾಶಿ ಅಥವಾ ಮೀನ ಲಗ್ನ. ಸೊ ಕೂತಿರೋದಲ್ಲಿ 4ನೇ ಮನೆಯಲ್ಲಿ ಇದೊಂದೇ ನೀವು ನೋಡ್ಕೋಬೇಕಾಗಿರೋದು. ಆಮೇಲೆ ಉಳ್ದಿದ್ದಕ್ಕೆ ಬರೋಣ. ಕೂತಿರೋದು 4ನೇ ಮನೆ. 4ನೇ ಮನೆ ಕುಜ ವೆರಿ ಬ್ಯಾಡ್. ಯಾವ ವಿಚಾರಕ್ಕೆ? ತಾಯಿಯ ಆರೋಗ್ಯ ವಿಚಾರಕ್ಕೆ, ಸಮಾಜದಲ್ಲಿ ನಿಮ್ಮ ಹೆಸರು ಕೀರ್ತಿ, ಹಾಗೆ ಹಣಕಾಸಿನ 2ನೇ ಮನೆ ಅಧಿಪತಿ ಕೂಡ ಅವನು 4ರಲ್ಲಿ ಕೂತಿದ್ದಾನೆ. ಸೊ ತುಂಬಾ ಏರುಪೇರು ಫ್ಲಕ್ಚುಯೇಷನ್ಸ್ ಇರುತ್ತೆ ಹಣದಲ್ಲಿ. ಬಂದಂಗೆ ಬಂದು ಜಸ್ಟ್ ಮಿಸ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನೋಡ್ಕೊಳ್ಳಿ. 9ನೇ ಮನೆ ಅಧಿಪತಿ ಕೂಡ ಕೇಂದ್ರ ಬೇರೆ, ಬಟ್ 4ನೇ ಮನೆ ಕುಜ ನೀಚ ಅಲ್ವಾ. ಸೊ ಹಾಗಾಗಿ ತುಂಬಾ ಎಚ್ಚರಿಕೆಯಿಂದ ನೀವು ಇರ್ಬೇಕಾಗುತ್ತೆ. ಆಮೇಲೆ 7ನೇ ಮನೆ ಮೇಲೆ ಕೂಡ 4ನೇ ದೃಷ್ಟಿ ಹಾಕೋದ್ರಿಂದ ಅದೇ ಹೇಳಿದ್ನಲ್ಲ, ಇವತ್ತೇ ಇನ್ನೇನ್ ಆಯ್ತು, ಇನ್ನೇನ್ ಪೇಮೆಂಟ್ ಆಯ್ತು ಅನ್ನೋಷ್ಟ್ರೊಳಗೆ ಸಮ್ ಇಶ್ಯೂಸ್ ಆಗುತ್ತೆ. ಸೊ ಆಲ್ರೆಡಿ ಮೀನ ರಾಶಿ ಮೀನ ಲಗ್ನದವ್ರಿಗೆ ಆಲ್ರೆಡಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ. ಇದೊಂದು ಎಕ್ಸ್ಟ್ರಾ ಆಗೋದು ತೋರಿಸ್ತಾ ಇದೆ. ಬಿ ಕೇರ್ಫುಲ್. ಇದೆರಡೇ ಪಾಯಿಂಟ್ ಬ್ಯಾಡ್ ಇರೋದು. ಬಟ್ ಗುಡ್ ಪಾಯಿಂಟ್ ಬಂದು 10ನೇ ಮನೆ ಮತ್ತೆ 11ನೇ ಮನೆ ಮೇಲೆ ಎರಡೂ ದೃಷ್ಟಿ ಆಗ್ತಾ ಇರೋದ್ರಿಂದ ಟೋಟಲಿ ಈ ವಿಚಾರವಾಗಿ ತುಂಬಾ ಚೆನ್ನಾಗಿದೆ. ಜಾಬ್ ಅಲ್ಲಿ ನೇಮು ಫೇಮು ಪವರು. ಸೊ ಪ್ರಮೋಷನ್ ಸ್ಟಾರ್ಟ್ ಆಗುತ್ತೆ. ಪಬ್ಲಿಕ್ ಅಲ್ಲಿ ನೇಮು ಫೇಮು ಪವರು. ಹಾಗೆ ಖಂಡಿತ ಅಂಡರ್ ಟೇಬಲ್ ಮನಿ ಆಗಿರಬಹುದು, ಇನ್ಕಮ್ ಆಗಿರಬಹುದು, ನೀವು ಪಟ್ಟಿರೋ ಎಫರ್ಟ್ಗೆ, ಈ ಹಿಂದೆ ಪಟ್ಟಿರುವಂತಹ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ. ಸೊ ಟೋಟಲಿ ಫೈನಾನ್ಸ್ ವಿಚಾರ ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ಎಮೋಷನಲ್ ಆಗ್ತೀರಾ. ಸೊ ಇದೊಂಚೂರು ನೋಡ್ಕೊಳ್ಳಿ. ಅದರ್ವೈಸ್ ವೆರಿ ಗುಡ್ ಅಂತಾನೆ ತಗೋತೀವಿ. ಸೊ ಇದಿಷ್ಟು ಕುಜಗ್ರಹರ ಬದಲಾವಣೆ ಆಗ್ತಾ ಇರುವಂತಹ ಪ್ರೀವಿಯಸ್ ಏನ್ ಹೋಗ್ತಾ ಇರುವಂತಹ ಗೋಚಾರ ಲಗ್ನ ಫಲಗಳು. ಗೋಚಾರ ತುಂಬಾನೇ ಮುಖ್ಯ. ಸೊ ಥ್ಯಾಂಕ್ ಯು ಸೋ ಮಚ್. ಆಗೇನ್ ಹೇಳ್ತಾ ಇದ್ದೀನಿ, ಕ್ಲಾಸ್ಗೆ ಇಂಟ್ರೆಸ್ಟ್ ಇರೋರು ಅಥವಾ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೋಬೇಕು ಅನ್ನೋರು ರೆಮಿಡೀಸ್ ಮಾಡ್ತೀನಿ ಅಂದ್ರೆ ಮಾತ್ರನೇ ಕನ್ಸಲ್ಟ್ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಹಣ ವೇಸ್ಟ್ ಮಾಡ್ಕೋಬೇಡಿ. ನಿಮ್ಮ ಕರ್ಮದ ಹಣ ತಿನ್ಲಿಕ್ಕೆ ಯಾವ ಅಸ್ಟ್ರಾಲಜರು ರೆಡಿ ಇಲ್ಲ. ಹಂಗೂ ತಿನ್ನೋರಿದ್ರೆ ನೀವು ಅವ್ರ ಹತ್ರ ತೋರಿಸ್ಕೊಳ್ಳಿ. ಸೊ ಹಾಗಾಗಿ ಇದಿಷ್ಟು ಇನ್ಫಾರ್ಮೇಶನ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು. ಧನ್ಯವಾದ.